ನಮಸ್ಕಾರ ಸ್ನೇಹಿತರೆ, ಬಾಂಗ್ಲಾ ಮತ್ತು ಭಾರತದ ಸಂಬಂಧ ಚೆನ್ನಾಗೇ ಇತ್ತು. ಅದು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಶೇಖ್ ಹಸೀನಾ ಇರೋ ತನಕ. ಆದರೆ ಯಾವಾಗ ಮಧ್ಯಂತರ ಸರ್ಕಾರ ಬಂತು, ಅಲ್ಲಿಂದ ಭಾರತ ಬಾಂಗ್ಲಾ ಸಂಬಂಧ ಹಳಸೋಗಿದೆ. ಅದಕ್ಕೆ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿರುವುದು ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು. ಆದರೆ ಈಗ ಶೇಖ್ ಹಸೀನಾಗೆ ಮರಣದಂಡನೆ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಭಾರತ ಇಕ್ಕಟ್ಟಿಗೆ ಸಿಲುಕಿದೆ. ಹಾಗಿದ್ರೆ ಹಸೀನಾ ಮುಂದಿರುವ ಆಯ್ಕೆಗಳೇನು ಮತ್ತು ಭಾರತ ಈ ಪರಿಸ್ಥಿತಿಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುತ್ತೆ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ದಂಗೆ ಎದ್ದಿದ್ರು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಪ್ರತಿಭಟನಾಕಾರರು ಪ್ರಾಣವನ್ನು ಕಳ್ಕೊಂಡರೆ ಶೇಖ್ ಹಸೀನಾ ಸರ್ಕಾರ ಬಿದ್ದೋಯ್ತು. ನಂತರ ಹಸೀನಾ ರಾತ್ರೋರಾತ್ರಿ ಭಾರತವನ್ನು ಸೇರಿದ್ರು. ಈಗ ಭಾರತದಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ. ಆದರೆ ಭಾರತಕ್ಕೆ ಒಂದು ದೊಡ್ಡ ಸಂಕಟ ಎದುರಾಗಿದೆ. ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾಗೆ ದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಪ್ರತಿಭಟನೆ ಹತ್ತಿಕ್ಕಲು ಕಠಿಣ ಕ್ರಮದ ಆದೇಶ, ಸಾವಿರಾರು ಜನರ ಮಾರಣ ಹೋಮ ಸೇರಿದಂತೆ ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣ ಸಂಬಂಧ ಈ ಗಲ್ಲು ಶಿಕ್ಷೆಯನ್ನು ನೀಡಲಾಗಿದೆ. ಒಂದು ವೇಳೆ ಹಸೀನಾ ಬಾಂಗ್ಲಾದೇಶದಲ್ಲೇ ಇದ್ದಿದ್ರೆ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ರು, ಮರಣದಂಡನೆ ಶಿಕ್ಷೆಗೂ ಕೂಡ ಒಳಗಾಗ್ತಾ ಇದ್ರು. ಆದರೆ ಈಗ ಇವರು ಭಾರತದಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ. ಇವರನ್ನು ಬಾಂಗ್ಲಾ ಅಷ್ಟು ಸುಲಭವಾಗಿ ಗಲ್ಲು ಶಿಕ್ಷೆಗೆ ಗುರಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇವರನ್ನು ಭಾರತದಿಂದ ಕಳಿಸಿದರೆ ಮಾತ್ರ ಅವರಿಗೆ ಶಿಕ್ಷೆ ಆಗುತ್ತೆ. ಹೀಗಾಗಿ ಭಾರತಕ್ಕೆ ಈ ತೀರ್ಪು ದೊಡ್ಡ ತಲೆನೋವಾಗಿದೆ. ಕಳಿಸಿಲ್ಲ ಅಂದರೆ ಈಗಾಗಲೇ ಹಳಿಸಿ ಹೋಗಿರುವ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಮತ್ತಷ್ಟು ಹಳಸೋಗುತ್ತೆ. ಕಳಿಸಿದ್ರೆ ಅಯ್ಯೋ ಹಸೀನಾಗೆ ಭಾರತ ಮೋಸ ಮಾಡಿಬಿಡ್ತು, ಅವ್ರನ್ನ ಇಟ್ಕೋಬೇಕಿತ್ತು, ನಂಬಿಸಿ ಕತ್ತು ಕೊಯ್ದುಬಿಡ್ತು ಅಂತ ಹೇಳಿ ಜನ ಮಾತನಾಡ್ತಾರೆ. ಹೀಗಾಗಿ ಭಾರತದ ಮುಂದಿನ ನಡೆ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಬಾಂಗ್ಲಾದೇಶ ವಿದೇಶಾಂಗ ಸಚಿವಾಲಯವು ಭಾರತಕ್ಕೆ ಪತ್ರವನ್ನು ಬರೆದಿದ್ದು ಹಸೀನಾ ಅವರನ್ನು ಹಸ್ತಾಂತರಿಸುವಂತೆ ಆಗ್ರಹಿಸಿದೆ. ಉಭಯ ದೇಶಗಳ ನಡುವಿನ ಹಸ್ತಾಂತರ ಒಪ್ಪಂದದ ಕಾಯ್ದೆಯ ಅನುಸಾರ ಹಸೀನಾ ಅವರನ್ನು ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸುವುದು ನಿಮ್ಮ ಜವಾಬ್ದಾರಿ ಆಗಿದೆ ಅಂತ ಹೇಳಿ ಪತ್ರದಲ್ಲಿ ಬಾಂಗ್ಲಾ ಸರ್ಕಾರ ಹೇಳಿದೆ. ಭಾರತ ಕೂಡ ಇದಕ್ಕೆ ರಿಪ್ಲೈ ಕೊಟ್ಟಿದೆ. ಬಾಂಗ್ಲಾದೇಶದ ಜನರ ಉತ್ತಮ ಹಿತಾಸಕ್ತಿಗಳಿಗೆ ಭಾರತ ಬದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಆದರೆ ಎಲ್ಲೂ ಕೂಡ ಭಾರತ ನಾವು ಶೇಖ್ ಹಸೀನಾ ಅವರನ್ನು ಕಳಿಸಿಕೊಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಉತ್ತರವನ್ನು ನೀಡಿಲ್ಲ. ಕಳೆದ ಡಿಸೆಂಬರ್ನಿಂದಲೂ ಬಾಂಗ್ಲಾದೇಶ ಈ ಮನವಿಯನ್ನು ಮಾಡ್ತಾ ಇದೆ, ಯಾರನ್ನ ಶೇಖ್ ಹಸೀನಾ ಅವರನ್ನು ಕಳಿಸ್ಕೊಡಿ ಅಂತ. ಆದರೆ ಭಾರತ ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ. ಹಾಗೆ ಭಾರತ ಈಗಲೂ ಬಾಂಗ್ಲಾದ ಆಂತರಿಕ ವಿಷಯದಲ್ಲೂ ಕೂಡ ಯಾವುದೇ ನಿಲುವನ್ನು ಕೂಡ ಕಾಯ್ದುಕೊಂಡಿಲ್ಲ. ಹಾಗಿದ್ರೆ ಬನ್ನಿ, ಒಂದು ವೇಳೆ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶಕ್ಕೆ ಭಾರತ ಕಳಿಸಿಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ನೋಡ್ತಾ ಹೋಗೋಣ ಬನ್ನಿ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಈ ಒಂದು ಭಾರತದ ನಡೆಯನ್ನು ಅನುಬಂಧದ ವಿರುದ್ಧದ ಕೃತ್ಯ ಅಂತ ಹೇಳಿ ಕರೆದಿದ್ದು, ಇದು ಎರಡೂ ದೇಶಗಳ ನಡುವಿನ ಸಹಕಾರವನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸಬಹುದು. ಉದಾಹರಣೆಗೆ ವಾಣಿಜ್ಯ, ನೀರು ಹಂಚಿಕೆ ಮತ್ತು ಗಡಿ ಭದ್ರತೆಯಂಥ ವಿಷಯಗಳಲ್ಲಿ ತೊಡಕಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಬಾಂಗ್ಲಾದೇಶ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದೊಂದಿಗೆ ಸಂಬಂಧವನ್ನು ಬಲಪಡಿಸಿಕೊಳ್ತಾ ಇದ್ದು, ಇದು ಭಾರತದ ರಣನೈತಿಕ ಹಿತಾಸಕ್ತಿಗಳನ್ನು ಚುಚ್ಚುವಂತೆ ಮಾಡಬಹುದು. ಇದಕ್ಕೆ ಇನ್ನು ಚೀನಾ ಕೂಡ ಬಾಂಗ್ಲಾ ಜೊತೆ ಸೇರಿ ಆ ಒಂದು ನೆಲದಲ್ಲಿ ಭಾರತದ ವಿರುದ್ಧ ಕೃತ್ಯವನ್ನು ಕೂಡ ನಡೆಸಬಹುದು. ಇನ್ನು ಭಾರತ ಬಾಂಗ್ಲಾದೇಶದೊಂದಿಗಿನ ಸಹಕಾರವನ್ನು ಕಳೆದುಕೊಂಡ್ರೆ ತುಂಬ ಹಾನಿಯಾಗುತ್ತೆ ಅಂತ ತಜ್ಞರು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಭಾರತ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಇನ್ನು ಬಾಂಗ್ಲಾದೇಶ ಹಾಗೂ ಭಾರತದ ನಡುವೆ 2013ರಲ್ಲಿ ಗಡೀಪಾರು ಒಪ್ಪಂದವೊಂದು ಇದೆ. ಈ ಒಪ್ಪಂದದ ಪ್ರಕಾರ ರಾಜಕೀಯ ಕಾರಣಗಳಿಗಾಗಿ ನೀಡುವ ಶಿಕ್ಷೆಗಳಿಗೆ ಗಡೀಪಾರು ನಿರಾಕರಿಸಬಹುದು. ಹತ್ಯೆಯಂಥ ಪ್ರಕರಣಗಳಿಗೆ ಇದು ಅನ್ವಯಿಸುವುದಿಲ್ಲ ಅಂತ ಹೇಳಿ ಬಾಂಗ್ಲಾದೇಶ ವಾದಿಸಬಹುದು. ಆದರೆ ಆರೋಪಗಳು ನ್ಯಾಯದ ಹಿತಾಸಕ್ತಿಗಾಗಿ ಮಾಡಿಲ್ಲ ಎಂದು ಸಾಬೀತುಪಡಿಸಿದರೆ ಗಡೀಪಾರು ನಿರಾಕರಿಸಬಹುದು ಅಂತ ಹೇಳಿ ಒಪ್ಪಂದದ 8ನೇ ವಿಧಿ ಹೇಳುತ್ತೆ. ಹೀಗಾಗಿ ಹಸೀನಾ ಅವರನ್ನು ಗಡೀಪಾರು ಮಾಡುವ ಪ್ರಕ್ರಿಯೆ ಬಹಳ ಸಂಕೀರ್ಣ ಮತ್ತು ಸುದೀರ್ಘವಾಗಿ ನಡೆಯುತ್ತೆ. ಸಾಕಷ್ಟು ವರ್ಷಗಳ ಕಾಲ ಇದು ಮುಂದೂಡುತ್ತಾ ಹೋಗುತ್ತೆ. ಇನ್ನು ಹಸೀನಾ ಅವರು ಭಾರತದ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 21 ಜೀವನ ಹಕ್ಕು ಅರ್ಜಿ ಸಲ್ಲಿಸಿ ರಕ್ಷಣೆ ಕೋರಬಹುದು ಅಥವಾ ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಮೂಲಕ ಅಪೀಲ್ ಅನ್ನು ಮಾಡಬಹುದು. ಆದರೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಮೂಲಕ ಅಪೀಲ್ ಮಾಡಬೇಕಾದ್ರೆ ಇವರು ಆ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಅವರ ಉಪಸ್ಥಿತಿ ಅಗತ್ಯ. ಆದರೆ ಇವರು ಹೋಗೋಕ್ಕಾಗಲ್ಲ, ಯಾಕಂದರೆ ಇವರು ಬಾಂಗ್ಲಾಕ್ಕೆ ಕಾರ್ಯನಿರ್ವಹಿಸಿದಂತೆ ಇವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಹಸೀನಾ ವಿರುದ್ಧ ಬಾಂಗ್ಲಾದೇಶದ ಹೊರಡಿಸಿರುವ ತೀರ್ಪು ಭಾರತಕ್ಕೆ ಮುಳುವಾಗಿದ್ದು, ಭಾರತ ಈ ಒಂದು ಪ್ರಕರಣವನ್ನು ಹೇಗೆ ನಿಭಾಯಿಸುತ್ತೆ, ಜೊತೆಗೆ ಬಾಂಗ್ಲಾದೊಂದಿಗೆ ಈಗಾಗಲೇ ಹದಗೆಟ್ಟಿರುವ ಸಂಬಂಧವನ್ನು ಮತ್ತೆ ಹೇಗೆ ಸರಿಪಡಿಸಿಕೊಳ್ಳುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಹೆಚ್ಚಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.